ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ ಇವತ್ತು ನುಗ್ಗೆ ಸೊಪ್ಪಿನ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಕರವಾದಂತಹ ಆರೋಗ್ಯಕರವಾದಂಥ ಲಡ್ಡು. ಅದಕ್ಕೆ ಬೇಕಾಗಿರೋವಂಥ ಐಟಮ್ಸು: ಕುಂಬಳ ಬೀಜ ಸ್ವಲ್ಪ, ಅನಂತರ ಸೌತೆಕಾಯಿ ಬೀಜ, ಬೇಕು ಅಂದರೆ ಹತ್ತಿ ಹಣ್ಣು ತೊಗೊಬೋದು, ಒಣಗಿರೋವಂಥ ಹತ್ತಿ ಹಣ್ಣು, ಗೋಡಂಬಿ, ಬಾದಾಮ್ ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ ತೊಗೊಂಡಿದ್ದೀವಿ. ಅನಂತರ ಒಣ ದ್ರಾಕ್ಷಿ, ಅದೇ ಥರ ಡೇಟ್ಸ್ ಅಂದರೆ ಒಣಗಿದ ಖರ್ಜೂರ, ಇದಿಷ್ಟನ್ನು ತೆಗೆದಿಟ್ಕೊಂಡಿದ್ದೀವಿ. ಇದು ಎರಡೂ, ದ್ರಾಕ್ಷಿ ಮತ್ತು ಒಣ ಖರ್ಜೂರ ಎರಡೂ ಲಡ್ಡು ಸ್ವೀಟ್ ಕೊಡೋಕ್ಕೋಸ್ಕರ ತೊಗೊಂಡಿದ್ದೀವಿ. ಅನಂತರ ಇದು ಬಂದು ಸ್ವಲ್ಪ ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀವಿ ಫ್ಲೇವರ್ಗೋಸ್ಕರ. ಹನಿ, ವೈಲ್ಡ್ ಹನಿ ಅಂದರೆ ಇದು ಬಂದು ಕೊಡಗಿನ ಹನಿ. ಇದು ತುಂಬ ರುಚಿಯಾಗಿರುತ್ತೆ, ಸ್ವೀಟಾಗಿ ಚೆನ್ನಾಗಿರುತ್ತೆ, ಒರಿಜಿನಲ್ ಹನಿ ಇದು. ಇದು ಬೆಲ್ಲ, ನಾಟಿ ಬೆಲ್ಲ. ಇದು ಅವಶ್ಯಕತೆ ಇದ್ದರೆ ನಾವು ಯೂಸ್ ಮಾಡ್ತೀವಿ, ಸ್ವೀಟ್ ಜಾಸ್ತಿ ಬೇಕಂದಾಗ ಇದನ್ನು ತೊಗೊತೀವಿ. ನಾನೀಗ ಬೆಲ್ಲ ಇಲ್ಲದಂಗೆ ಹೇಗೆ ಲಡ್ಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಇದರಲ್ಲಿ ದ್ರಾಕ್ಷಿ ಮತ್ತು ಡೇಟ್ಸ್ ಇದು ಎರಡರಲ್ಲಿ ನಮಗೆ ಸ್ವೀಟ್ ಸಿಕ್ಬಿಡುತ್ತೆ, ಹನಿ ಬೇರೆ ಇದೆ, ಅದರಲ್ಲೇ ಸ್ವೀಟ್ ಬಂದುಬಿಡುತ್ತೆ. ಈಗ ಇದೆಲ್ಲನೂ ನಾವು ಒಂದೊಂದೇ ಸ್ವಲ್ಪ ತುಪ್ಪ ಬಿಟ್ಟು ಹದವಾಗಿ ಹುರ್ಕೊಂಬಿಡೋಣ. ಫಸ್ಟ್ ನಾನು ಕುಂಬಳ ಬೀಜಕ್ಕೆ 2ರಿಂದ 5 ಹನಿ ತುಪ್ಪವನ್ನು ಬಿಟ್ಟು ಸಣ್ಣ ಉರಿಲಿ ಸ್ಟವ್ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಅದನ್ನು ಹುರಿತೀನಿ. ಇದು ಹುರಿಯೋದು ಹದ ಬಂದು ಈ ಹುರಿತಾ ಇರಬೇಕಾದ್ರೆ ಬೀಜ ಸ್ವಲ್ಪ ಬಲ್ಜಾಗುತ್ತೆ, ಅಂದರೆ ಸ್ವಲ್ಪ ಊದ್ಕೊಂಡಂಗೆ ದಪ್ಪ ಬರುತ್ತೆ. ಆವಾಗ ನಾವು ಅದನ್ನು ಸ್ಟವ್ವಿಂದ ಇಳಿಸ್ಕೊಂಬಿಡ್ಬೇಕು. ನೋಡಿ, ಇವಾಗ ನಾನು ಹುರಿತಾ ಇದ್ದೀನಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು ನೋಡಿ, ಈಗ ಬಲ್ಜಾಗ್ತಾ ಇದೆ. ಇವಾಗ ಇದನ್ನು ತೆಗೆದುಬಿಡ್ಬೇಕು ನಾವು. ಈ ಥರ ಎಲ್ಲನೂ ಸಣ್ಣ ಉರಿಲಿ ಒಂದೊಂದನ್ನೇ ಹುರ್ಕೊತೀವಿ. ಕುಂಬಳ ಬೀಜ ಆದಮೇಲೆ ನಾವು ನೆಕ್ಸ್ಟ್ ಬಾದಾಮನ್ನು ಹುರಿತೀವಿ. ಬಾದಾಮ್ ಹಾಕ್ಕೊಂಡಿದ್ದೀನಿ, ಅದಕ್ಕೂ 2ರಿಂದ 5 ಹನಿ ತುಪ್ಪವನ್ನು ಹಾಕಿ ಸಣ್ಣ ಉರಿಲಿ ಹುರಿತಾ ಇದ್ದೀನಿ. ಈ ಐಟಮ್ಸ್ ಎಲ್ಲನೂ ನಾನು ತೋರಿಸಿರೋವಂಥ ಡ್ರೈ ಫ್ರೂಟ್ಸ್ ಐಟಮ್ ಎಲ್ಲನೂ ನಾನು 20 ಗ್ರಾಮ್ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಇನ್ನೊಂದು ಆಪ್ಷನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ನಾವು ಇದರಲ್ಲಿ. ಡ್ರೈ ಫ್ರೂಟ್ಸ್ ಲಡ್ಡು ಥರನೇ ಸ್ವಲ್ಪ ಚೇಂಜಸ್ ಅಷ್ಟೇ. ಈಗ ಗೋಡಂಬಿನ ಹುರ್ಕೊತೀನಿ. ಇದು ಹಾಗೇ ಸೀದೋಗ್ದಂಗೆ ನೋಡ್ಕೊಬೇಕು. ಅನಂತರ ಇದು ಸೌತೆಕಾಯಿ ಬೀಜ, ಅದಕ್ಕೆ ಎಣ್ಣೆ ಹಾಕ್ದಂಗೆ ಸಣ್ಣ ಉರಿಲಿ ಹುರಿಬೇಕು. ಯಾಕೆಂದರೆ ಇದನ್ನು ಸ್ವಲ್ಪ ನಾವು ಸಿಡಿಸ್ಬೇಕು, ಅಂದರೆ ಇದು ಪಟ ಅಂತ ಸಿಡಿಯುತ್ತೆ. ಒಂದು 90% ಸಿಡಿದಾಗ ನಾವು ಅದನ್ನು ಇಳಿಸ್ಕೊಬೇಕು. ಸೀದೋಗಕ್ಕೆ ಬಿಡಬಾರ್ದು, ಹುಷಾರಾಗಿ ಮಾಡಬೇಕು, ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ಬೇಗ ಸೀದೋಗೋ ಚಾನ್ಸಸ್ ಇದೆ. ನೋಡಿ, ನಾನೀಗ ಹುರಿತಾ ಇದ್ದೀನಿ. ಬ್ರೌನಿಷ್ ಕಲರ್ ತಿರುಗ್ತಾ ಇದೆ ನೋಡಿ, ಕಂದು ಬಣ್ಣ ಬರ್ತಾ ಇದೆ. ಜೊತೆಗೆ ಒಂದೊಂದೇ ಸಿಡಿಯೋದಕ್ಕೂ ಶುರು ಆಗ್ತಾ ಇದೆ. ಆ ಥರ ಇದನ್ನು ನಾನು ಹದವಾಗಿ ಹುರಿದ್ಬಿಟ್ಟು ತೆಗೆದಿಟ್ಕೊಬೇಕು. ನೋಡಿ, ಸಿಡಿತಾ ಇದೆ ನೋಡಿ, ಹಾಗೆ ಸಿಡಿದ ಮೇಲೆ ಇದನ್ನು ತೆಗೆದಿಟ್ಕೊಬೇಕು. ಇದಾದಮೇಲೆ ನಾವು ಕಡಲೆ ಬೀಜವನ್ನು ಹಾಕ್ಕೊತೀವಿ. ಕಡಲೆ ಬೀಜನೂ ಹಾಗೆಯೇ ಸಣ್ಣ ಉರಿಲಿ ಹುರಿಬೇಕು. ಇದು ಸಿಪ್ಪೆ ಸೀದೋಗಿದೆ ಅಂತ ಅಂದ್ಬಿಟ್ಟು ನಾವು ಇಳಿಸ್ಬಿಡ್ಬಾರ್ದು, ಹದವಾಗಿ ಇದನ್ನು ಹುರಿಬೇಕು. ಹುರಿದು ಇದರ ಸಿಪ್ಪೆನೆಲ್ಲ ಬಿಡಿಸಿ ಆನಂತರ ನಾವು ಮಿಕ್ಸಿ ಮಾಡ್ಕೊತೀವಿ, ಅಂದರೆ ಮಿಕ್ಸಿಲಿ ಹಾಕಿ ಪುಡಿ ಹಾಕ್ತೀವಿ. ನೋಡಿ, ನಾನು ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಮಿಕ್ಸಿಲೇ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಾಡ್ಕೊಬೋದು. ನಾನು ಸ್ವಲ್ಪ ತರಿನೇ ತೊಗೊತಾ ಇದ್ದೀನಿ. ನೀವು ನುಣ್ಣಗೆ ಬೇಕಾದರೂ ಹಾಕಿ, ವಯಸ್ಕರಿಗೆ ಈಸಿ ಆಗುತ್ತೆ ತಿನ್ನೋದಕ್ಕೆ. ಅನಂತರ ನಾವು ತೆಗೆದಿಟ್ಟಿರೋಂಥ ದ್ರಾಕ್ಷಿ, ಹತ್ತಿ ಹಣ್ಣು ಮತ್ತು ಖರ್ಜೂರ ಇದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಾನಿದನ್ನು ಅರ್ಧಂಬರ್ಧ ಹಾಕಿದ್ದೀನಿ, ಅಂದರೆ ತುಂಬ ಸ್ಮ್ಯಾಶ್ ಮಾಡಿಲ್ಲ, ಅರ್ಧಂಬರ್ಧ ಹಾಕ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ನಾವು ಫಿಲ್ಟರ್ ಬೇಕಾದ್ರೂ ಮಾಡ್ಕೊಬೋದು, ನಾನು ಹಾಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನೇನು ಮಾಡಿದ್ದೀನಿ ಅಂದರೆ, ತುಪ್ಪದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹಬೆಯಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಈ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ, ಮಕ್ಕಳು ತಿನ್ನೋದು ಕಷ್ಟ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ 5 ನಿಮಿಷ ಬೇಯಿಸಿ
ಹಬೆಯಲ್ಲಿ ಇಡ್ಲಿ ಥರ ಬೇಯಿಸಿ ಅದನ್ನು ನಾವು ಹುರಿದು ಪುಡಿ ಮಾಡಿರೋಂತಹ ಸೀಡ್ಸನ್ನ ಪೌಡರ್ಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ 1 ಚಮಚೆ ಜೇನುತುಪ್ಪ ಮತ್ತು 1 ಚಮಚೆ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದರ ಜೊತೆ ಇಟ್ಟಿರೋ ಅಂತಹ ಹತ್ತಿ ಹಣ್ಣು ಮತ್ತು ದ್ರಾಕ್ಷಿ ಎಲ್ಲ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಅದು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದ್ರಾಕ್ಷಿ, ಹತ್ತಿ ಹಣ್ಣು ಮತ್ತು ಖರ್ಜೂರವನ್ನು ಹಾಕ್ಕೊಬೋದು, ಅಥವಾ ಜೇನುತುಪ್ಪ 1 ಸ್ಪೂನ್ನ ಜಾಸ್ತಿ ಹಾಕ್ಕೊಬೋದು. ಜೇನುತುಪ್ಪಕ್ಕೆ ಬದಲು ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೇ ಬೆಸ್ಟು. ಯಾಕಂದರೆ ಜೇನುತುಪ್ಪ ಮತ್ತು ತುಪ್ಪ ಜಾಸ್ತಿ ಹಾಕ್ಬಿಟ್ವಿ ಅಂದರೆ ಉಂಡೆ ಬಂದು ಅಂಟಾಗುತ್ತೆ. ಅದಕ್ಕೋಸ್ಕರ ನಾವು ಹುಷಾರಾಗಿ ಅದನ್ನು ಸ್ವಲ್ಪನೇ ಹಾಕಿ ಹದವಾಗಿ ಕಲಿಸ್ಬೇಕಾಗುತ್ತೆ. ನಾನೀಗ 1 ಸ್ಪೂನು ತುಪ್ಪ, 1 ಸ್ಪೂನು ಜೇನುತುಪ್ಪವನ್ನು ಹಾಕಿ ಕಳಿಸ್ತಾ ಇದ್ದೀನಿ. ಈಗ ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡಿದ್ದೀವಿ. ಏಲಕ್ಕಿನೂ ನಾನು ಆ ಪುಡಿ ಮಾಡಬೇಕಾದ್ರೇ ಏಲಕ್ಕಿನೂ ಹಾಕ್ಬಿಟ್ಟಿದ್ದೀನಿ. ಇವಾಗ ನೋಡಿ ನಾನು ಕಲಿಸ್ತಾ ಇದ್ದೀನಿ. ಇದನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ಚೆನ್ನಾಗಿರೋದು ಮಾತ್ರ ಅಲ್ಲ, ಆರೋಗ್ಯಕ್ಕೆ ಅತ್ಯುತ್ತಮವಾದ ಸ್ನ್ಯಾಕ್ಸ್ ಇದು. ಮಕ್ಕಳು ಮತ್ತು ದೊಡ್ಡವರು, ವಯಸ್ಕರು ಎಲ್ಲನೂ ತಿನ್ಬೋದು. ಎಲ್ಲರಿಗೂ ಇದು ಒಳ್ಳೇದು ಮಾಡುತ್ತೆ. ಆಲ್ರೆಡಿ ನಮಗೆ ಗೊತ್ತಿದೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಯಿಂದ ಎಷ್ಟು ಪ್ರಯೋಜನಗಳಿದ್ದಾವೆ ಅಂತ. ಮೇಯ್ನಾಗಿ ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಕಮ್ಮಿಯಾಗಿ ಕೂದಲು ಉದುರುತ್ತೆ ಮತ್ತು ಬೋನ್ಸ್ ವೀಕ್ನೆಸ್ ಆಗುತ್ತಲ್ಲ, ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಲಡ್ಡು ತುಂಬ ಪ್ರಯೋಜನವಾಗುತ್ತೆ. ಡೈಲಿ ಇದನ್ನು 25 ಗ್ರಾಮ್ ಅನ್ನಂಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ತಿಂತಾ ಬಂದ್ವಿ ಅಂದರೆ ನಮಗೆ ಹೊಟ್ಟೆಯಲ್ಲಿರೋ ಅಂಥ ಪ್ರಾಬ್ಲಮ್ಮು, ಕೂದಲು ಉದುರೋದಕ್ಕೆ, ಬೋನ್ ಸ್ಟ್ರೆಂತ್ ಆಗೋದಕ್ಕೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಒಂದೇ ದಿನಕ್ಕೆ ಬರಲ್ಲ, ಕಂಟಿನ್ಯೂಸ್ ಆಗಿ ನಾವು ತಿಂತಾ ಬರಬೇಕು. ಬೇರೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಬದಲು ಇದನ್ನು ತಿಂದರೆ ತುಂಬ ಆರೋಗ್ಯಕರವಾದದ್ದಲ್ಲ. ಸೊಪ್ಪಿದೆ, ನುಗ್ಗೆ ಸೊಪ್ಪಿದೆ, ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಇದೆ, ಹನಿ ಇದೆ ಮತ್ತು ಜೇನುತುಪ್ಪ, ತುಪ್ಪ ಎಲ್ಲ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಇದು. ಇದರಿಂದ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ಜಾಸ್ತಿ ತಿನ್ನಬಾರ್ದು ಅಷ್ಟೇ. ಲಿಮಿಟಾಗಿ ತಿಂದ್ವಿ ಅಂದರೆ ನಮ್ಮ ಆರೋಗ್ಯನ ಉತ್ತಮವಾಗಿ ಕಾಪಾಡ್ಕೊಬೋದು. ಮಕ್ಕಳಿಗೆ ಇದು ಒಳ್ಳೆಯ ಸ್ನ್ಯಾಕ್ಸ್ ಆಗಿರುತ್ತೆ. ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ.